ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನ್ಯಾಯಾಲಯಕ್ಕೆ ನಾನು ಗೌರವ ಕೊಡ್ತೀನಿ ಸರ್. ನಾನು ಯಾವುದೇ 40 ವರ್ಷದ ಜೀವನದಲ್ಲಿ ಏನು ನಾನು ತಪ್ಪು ಮಾಡಿಲ್ಲ ಸರ್. ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತೆ ಗೊತ್ತಿಲ್ಲ ಸರ್. ನನ್ನ 40 ವರ್ಷಗಳ ರಾಜಕೀಯದಲ್ಲಿ ತಪ್ಪು ಮಾಡಿಲ್ಲ, ಪ್ರಜ್ವಲ್ ಎಲ್ಲಿದ್ದಾನೋ ಗೊತ್ತಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ರೇವಣ್ಣ ಎಕ್ಸ್ಕ್ಲೂಸಿವ್ ಮಾತು. ಕೂಡ ಇವತ್ತು ಮಹಿಳೆ ಯಾರು ಅಲ್ಲಿ ವಿಕ್ಟಿಮ್ಸ್ ಇದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸಿಕೊಡುವಂಥದ್ದಾಗಬೇಕು, ಅವ್ರಿಗೆ ಸೂಕ್ತ ರಕ್ಷಣೆನೂ ಕೊಡಬೇಕು. ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಿಸ್ತೀವಿ. SIT ತನಿಖಾ ವರದಿ ಬರಬೇಕು. ಬೆಂಗಳೂರಿನಲ್ಲಿ ಸಚಿವ MB ಪಾಟೀಲ್ ಹೇಳಿಕೆ. ಯಾವ ಭಾರದಿಂದ ಕುಸಿಯುತ್ತೆ ಅನ್ನೋದು ನೋಡೋಣ. ಅದು DK ಶಿವಕುಮಾರ್ ಅವರ ಭಾರದಿಂದ ಕುಸಿತದೋ, ಮುಖ್ಯಮಂತ್ರಿಗಳ ಭಾರದಿಂದ ಈ ಸರ್ಕಾರ ಕುಸಿತದೋ ಅನ್ನೋದನ್ನ ಬಿಜೆಪಿ ಕಾದು ನೋಡ್ತಾ ಇದೆ. ಅವಾಗ ಯಾವ ಭಾರದಿಂದ ಕುಸಿಯುತ್ತೆ ಅನ್ನೋದು ನೋಡೋಣ. ಶಿಂದೆ ಬಾಂಬ್ಗೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ, ನಾಯಕತ್ವ ಗೊಂದಲದಿಂದ ಸರ್ಕಾರ ಬೀಳತ್ತೆ. ಬೆಂಗಳೂರಿನಲ್ಲಿ ಸುನಿಲ್ ಕುಮಾರ್ ಹೇಳಿಕೆ. ಇರುವ ಒಂದು ಮಾತು, ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ. ಸಿಎಂ ಭ್ರಮೆ ಮಾತಿಗೆ ಅಶೋಕ್ ಏನಂದ್ರು? ಶಿಂದೆ ಆಪರೇಷನ್ ನಿರಾಕರಿಸಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಮಾತಿಗೆ ಟಕ್ಕರ್ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಏಕನಾಥ್ ಶಿಂದೆ ಕರ್ನಾಟಕದಲ್ಲಿ ಸರ್ಕಾರ ಬಿದ್ದೋಗುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತದೊಂದು ಆಪರೇಷನ್ ರಾಜ್ಯದಲ್ಲಿ ನಡೆದಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡಿದಾಗ ಹಲವು ಬಾರಿ ಬಿಜೆಪಿಯಿಂದ ಇಂಥ ಪ್ರಯತ್ನಗಳಾಗಿದೆ, ಯಶಸ್ಸು ಆಗಿಲ್ಲ, ಮತ್ಯಾಕಿ ಪ್ರಯತ್ನ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರು. ಈಗ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಅಶೋಕ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಹಗಲು ಗನಸು ಕಾಣ್ತಾ ಇರೋದು ನಾವಲ್ಲ, ಸಿದ್ದರಾಮಯ್ಯ. ಹಿಂದೆ 17 ಶಾಸಕರು ಹೋಗ್ತಾರಾ? ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅದು ಸಾಧ್ಯವಾಯ್ತಲ್ಲ, 17 ಶಾಸಕರು ಬಂದ್ರಲ್ಲ. ಮಹಾರಾಷ್ಟ್ರದಲ್ಲೂ ಕೂಡ 90 ಶಾಸಕರು ಆಚೆ ಹೋದ್ರಲ್ಲ. ಮೋದಿ ಮತ್ತೆ ಪ್ರಧಾನಿ ಆದ್ರೆ ಕಾಂಗ್ರೆಸ್ ಗಂಟು ಮೂಟೆ ಕಟ್ಟುತ್ತೆ. ನಾನಲ್ಲ ಅನ್ನೋದು ಮೊದಲು ಇರ್ತಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ.